ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹೌಸ್ ಪ್ರಾಪರ್ಟಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕೇಸ್ ಸ್ಟಡಿಯನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಅದು ಅಂಡರ್ ಸೆಕ್ಷನ್ 115 BAC ಆ್ಯಕ್ಟ್ ಪ್ರಕಾರ, ಅಂದ್ರೆ ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಮತ್ತು ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಯಾವ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಈಗ ಓಕೆ, ನಾರ್ಮಲ್ ಆಗಿ ಕೇಸ್ ಸ್ಟಡಿಯನ್ನು 15 ಮಾರ್ಕ್ಸ್ಗೆ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ಗೂ ಕೇಳ್ಬೋದು, 10 ಮಾರ್ಕ್ಸ್ಗೂ ಕೇಳ್ಬೋದು. ಇದು 15 ಮಾರ್ಕ್ಸ್ ಇತ್ತು. ಇಲ್ಲಿ ಕ್ವಶನ್ ಪೇಪರನ್ನು ನೋಡೋಣ. ಮೊದಲಿಗೆ ಕ್ವಶನ್ ಪೇಪರನ್ನು ಏನು ಕೊಟ್ಟಿದ್ದಾನಂದ್ರೆ ಸೆಕ್ಷನ್ ಡಿ ಕಂಪಲ್ಸರಿ ಕ್ವಶನ್. Mr. Bajrang supplies the following information of house properties owned by him for the previous year 2023-24. ಓಕೆ, ಹೌಸ್ ಪ್ರಾಪರ್ಟಿ ಅದಾವ ಅವನು ಬಜರಂಗನು. 3 ಹೌಸ್ ಪ್ರಾಪರ್ಟಿ ಅದಾವ. ಒಂದು ಹೌಸ್ ಎ, ಹೌಸ್ ಬಿ, ಹೌಸ್ ಸಿ. ಓಕೆ, ಹೌಸ್ ಸಿ. ಇನ್ನು ನೇಚರ್ ಆಫ್ ಹೌಸ್ ಪ್ರಾಪರ್ಟಿ SOP ಅದ. SOP ಅಂದ್ರೆ ಏನ್ರಿ? ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, ಅಂದ್ರೆ ತಾನೇ ಅದಾನ, ಅಂದ್ರೆ ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟಿಲ್ಲ. LOP ಅಂದ್ರೆ ಏನ್ರಿ? ಲೆಟ್ ಔಟ್ ಪ್ರಾಪರ್ಟಿ, ಇದನ್ನ ಬಾಡಿಗೆ ಕೊಟ್ಟಾನ, ಅಂದ್ರೆ ರೆಂಟ್ ಬೇಸಿಸ್ ಅನ್ನ ಕೊಟ್ಟಿದ್ದಾನ. ಇನ್ನು ಥರ್ಡ್ ಪ್ರಾಪರ್ಟಿ ಕೂಡ LOP ಅದ, ಲೆಟ್ ಔಟ್ ಪ್ರಾಪರ್ಟಿ ಅಂತ ಅರ್ಥ. ಇದು ಕೂಡ ಏನ್ ಮಾಡ್ಯಾನ್ರಿ? ರೆಂಟ್ ಬೇಸಿಸ್ ಅನ್ನ ಕೊಟ್ಟಾನ. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ 24,000 ಅದ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ. ಹೌಸ್ ಬಿ 62,000 ಅದ. ಹೌಸ್ ನಂಬರ್ ಸಿ 72,000 rupees ಅದು. ಇದು ರೆಂಟ್ ರಿಸೀವ್ಡ್ ನಾರ್ಮಲ್ ಆಗಿ ಏನಿರ್ತದಪ್ಪ ಅಂದ್ರೆ SOP ನಿಲ್ ಇರ್ತದೆ, ಯಾಕಂದ್ರೆ ತಾನೇ ಅದ, ಹಿಂಗಾಗಿ ಅಲ್ಲಿ ರೆಂಟ್ ಬರಂಗಿಲ್ಲ. ಇನ್ನು ಸೆಕೆಂಡ್ ಹೌಸ್ ನಂಬರ್ ಬಿ 60,000 rupees ಅನ್ನ ರೆಂಟ್ ಅನ್ನ ರಿಸೀವ್ ಮಾಡ್ಯಾನ. ಇನ್ನು ಹೌಸ್ ನಂಬರ್ ಸಿ 80,000 rupees ರೆಂಟ್ ಅನ್ನ ರಿಸೀವ್ ಮಾಡಿದಾನ. ಓಕೆ, ಸ್ಟ್ಯಾಂಡರ್ಡ್ ರೆಂಟ್ ಬರಂಗಿಲ್ಲ. ಇಲ್ಲಿ ಹೌಸ್ ಬಿ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಾದ್ರೆ 56,000 ಅದ. ಹೌಸ್ ಸಿ ಎಷ್ಟಾದ್ರೆ 76,000 ಅದ. ಲೋಕಲ್ ಟ್ಯಾಕ್ಸ್ ಅಂದ್ರೆ ಏನ್ರಿ? ಮುನ್ಸಿಪಲ್ ಟ್ಯಾಕ್ಸ್. ಓಕೆ, SOP ಇದು 3,600 ಅದ. ಹೌಸ್ ಬಿ ಎಷ್ಟಾದ್ರೆ 10,800 ಅದ. ಅದೇ ರೀತಿಯಾಗಿ ಹೌಸ್ ಸಿ ಎಷ್ಟಾದ್ರೆ 18,000 rupees ಅದ. ಇನ್ನು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಎಷ್ಟದ ಅಂದ್ರೆ 18,000 rupees ಇಂಟ್ರೆಸ್ಟ್ ಅದ ಹೌಸಿಂಗ್ ಲೋನ್ ಮೇಲೆ. ಬಿ ಇದು 6,000 rupees ಅದ. ಸಿ ಹೌಸ್ ಎಷ್ಟಾದ್ರೆ 4,000 rupees ಅದ. ರಿಪೇರ್ಸ್ 3,000 rupees ಅದ. ಹೌಸ್ ಬಿ ಎಷ್ಟದಪ್ಪ ಅಂದ್ರೆ 6,000 rupees ಅದ. ಹೌಸ್ ಸಿ ಎಷ್ಟಾದ್ರೆ 7,000 rupees ಅದ. ಕಾಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಈಸ್ ಹೌಸ್ ಪ್ರಾಪರ್ಟಿ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಟ್ ಹೌಸ್ ಸಿ ರಿಮೇನ್ಡ್ ವೆಕೆಂಟ್ ಫಾರ್ 3 months. ಹೌಸ್ ಸಿ ಏನಾಗ್ಯದಪ್ಪ ಅಂದ್ರೆ 3 ತಿಂಗಳು ಖಾಲಿ ಉಳಿದದ. ಹೌಸ್ ನಂಬರ್ ಸಿ ರಿಮೇನ್ಡ್ ವೆಕೆಂಟ್ ಫಾರ್ 3 months ಅಂದ್ರೆ 3 ತಿಂಗಳು ಖಾಲಿ ಉಳಿದದ. ವೆಕೆಂಟ್ 3 ತಿಂಗಳು ಖಾಲಿ ಉಳಿದದ. ಹೌಸ್ ಬಿ ವಾಸ್ ಅಂಡರ್ಲೈಸ್ಡ್ ರೆಂಟ್ ಅಂದ್ರೆ ರೆಂಟ್ ಕೊಟ್ಟಾರ, ಆದ್ರೆ ರೆಂಟ್ ಬಂದಿಲ್ಲ. ಓಕೆ, ಅಂಡರ್ಲೈಸ್ಡ್ ರೆಂಟ್ ಅಂದ್ರೆ ಏನ್ರಿ? ಪ್ರಾಪರ್ಟಿನ ಲೆಟ್ ಔಟ್ ಮಾಡ್ಯಾರ, ಅಂದ್ರೆ ರೆಂಟ್ ಅನ್ನ ಕೊಟ್ಟಾರ, ಆದ್ರೆ ಅವ್ರು ರೆಂಟ್ ಅನ್ನ ಅವ್ರಿಗೆ ಬರಬೇಕಾದಂತ ರೆಂಟ್ ಬಂದಿಲ್ಲ. ಆ ಬರದೇ ಇರ್ತಕ್ಕಂಥ ರೆಂಟ್ ಎಷ್ಟದಪ್ಪ ಅಂದ್ರೆ ಹೌಸ್ ಬಿ ಇದು 5,000 rupees ಅದ ಇನ್ ದ ಪ್ರಿವಿಯಸ್ ಇಯರ್ ಅದ. ಈ ಆಪ್ಸ್ ಟು ಬಿ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115 BAC ಅಂದ್ರೆ ನ್ಯೂ ಟ್ಯಾಕ್ಸ್ ಸಿಸ್ಟಮ್. ಆಮೇಲೆ ಈ ಡಸ್ ನಾಟ್ ಆಪ್ಸ್ ಟು ಬಿ ಅಂಡರ್ ಸೆಕ್ಷನ್ 115 BAC ನ್ಯೂ ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಓಕೆ, 115 ಅಂದ್ರೆ ಏನ್ರಿ? ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಆಮೇಲೆ ನಾಟ್ ಆಪ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಾಟ್ ಅಂಡರ್ ಸೆಕ್ಷನ್ 115 BAC ಅಂತ ಅರ್ಥ, ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಓಕೆ, ಈ 2 ಸಂದರ್ಭಗಳಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನೋಡೋಣ. ಈಗ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ಓಕೆ, ನಿಮ್ಮದು ಏನಾದರೂ ಸಲಹೆ ಸೂಚನೆಗಳಿತ್ತು ಅಂದ್ರೆ ಅಥವಾ ಡೌಟ್ಗಳನ್ನಿತ್ತು ಅಪ್ಪ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತ ಹೇಳಿ ತಿಳ್ಕೊತಾ ಇದ್ದೀನಿ. ಈಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಹೌ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ. ಈ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ನಾರ್ಮಲ್ ಆಗಿ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿಯನ್ನು ಕಂಡುಹಿಡಿಯುವಂತ
ಅವಶ್ಯಕತೆ ಇಲ್ಲ. ಓಕೆ, ಜನರಲಿ ಹೌ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ annual value ಆಫ್ ಹೌಸ್ ಪ್ರಾಪರ್ಟಿ ಫಾರ್ ಓನ್ಲಿ ಲೆಟ್ ಔಟ್ ಪ್ರಾಪರ್ಟಿ. ಓಕೆ, particulars LOP B Okay, calculation of gross annual value of house property. Particulars LOP B, LOP C. Municipal value. Yesterday, what is the municipal value? LOP B 62,000. ದಯವಿಟ್ಟು ನೆನಪಿಟ್ಟುಕೋರಿ, SOP ಗೆ ಗ್ರಾಸ್ annual value of house property ಅನ್ನ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. Okay, only how to calculate the gross annual value of house gross annual value of house property for only let out properties. Okay, what is the municipal value for house B 62,000? What is the municipal value for house C 72,000? Okay, two municipal value are parental value, but in this problem there is no information regarding the parental value, that you have to take as a nil. Okay, generally there is no information regarding the parental value of house property, then means you have to take a nil as nil. Okay, 0 0. Okay, municipal value or parental value whichever is higher, ಆ ಅಮೌಂಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮುನ್ಸಿಪಲ್ ವ್ಯಾಲ್ಯೂ ಒಳಗ ಪೇರೆಂಟಲ್ ವ್ಯಾಲ್ಯೂ ಅನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಅದ್ರ ಒಳಗೆ ಯಾವುದು ಜಾಸ್ತಿ ಇರ್ತದ, whichever is higher ಇರ್ತದ, ಆ ಅಮೌಂಟ್ ಅನ್ನ ನಾವು ತಗೋಬೇಕು. ಓಕೆ, ಸ್ಟೆಪ್ ನಂಬರ್ 1, whichever is higher. ಈ ಕುರೊಳಗೆ ನೋಡ್ರಿ, ಇಲ್ಲಿ ಪೇರೆಂಟಲ್ ವ್ಯಾಲ್ಯೂ ಇಲ್ಲ ಅಂದ್ರೆ ಮುನ್ಸಿಪಲ್ ವ್ಯಾಲ್ಯೂನ ಫೈನಲ್ ಹಾಕೋದು 62,000. ಓಕೆ, ಲೆಟ್ ಔಟ್ ಪ್ರಾಪರ್ಟಿ ಎಷ್ಟಾದ್ರೆ 72,000. ಓಕೆ, 72,000. ಇದಕ್ಕೇನು ಕಂಪೇರ್ ಮಾಡ್ಬೇಕಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ಏನು ಮುನ್ಸಿಪಲ್ ವ್ಯಾಲ್ಯೂ ಪೇರೆಂಟಲ್ ವ್ಯಾಲ್ಯೂನ ತಗೊಂಡ ನಂತರ ಅದರೊಳಗೆ whichever is higher ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡಿದ ನಂತರ ಅದಕ್ಕೇನು ಕಂಪೇರ್ ಮಾಡಬೇಕಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ಓಕೆ, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ರೆಂಟ್ ಫಾರ್ LOP B 56,000, ಸ್ಟ್ಯಾಂಡರ್ಡ್ ರೆಂಟ್ ಫಾರ್ LOP C 76,000. ನೋಡ್ರಿ, ಸ್ಟ್ಯಾಂಡರ್ಡ್ ರೆಂಟ್ ಫಾರ್ ಲೆಟ್ ಔಟ್ ಪ್ರಾಪರ್ಟಿ B 56,000, ಸ್ಟ್ಯಾಂಡರ್ಡ್ ರೆಂಟ್ ಫಾರ್ ಹೌಸ್ C 76,000. ಓಕೆ, ಈ ಎರಡರೊಳಗೆ ಏನು ಫಸ್ಟ್ ಸ್ಟೆಪ್ ಒಳಗ whichever is higher ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಿರ್ತೇವಲ್ಲ ಆ ಅಮೌಂಟ್ಗೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ whichever is the least ಅನ್ನ ತಗೋಬೇಕು. ನೋಡ್ರಿ, whichever is the less. ಓಕೆ, 62,000 or 56,000, whichever is the less. 62,000 or 56,000, whichever is the less. ಇನ್ನು ಹೌಸ್ LOP C 72,000 or 76,000, whichever is the less. 72,000 or 76,000, whichever is the less. Okay, 62,000 or 56,000, whichever is the less. 56,000. House C 72,000 or 76,000, 72,000. ಆಕ್ಚುಯಲ್ ರೆಂಟ್ ನೋಡ್ರಿ, LOP B ಎಷ್ಟದಪ್ಪ ಅಂದ್ರೆ 60,000 rupees ಅದ. ಇದ್ರೊಳಗೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ರಿಮೈನ್ಡ್ ವೆಕೆಂಟ್ ಪೀರಿಯಡ್ ರೆಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಲೆಸ್ ಮಾಡ್ಕೋಬೇಕು. ಯಾಕಂದ್ರೆ ಹೌಸ್ ಬಿ ಏನಪ್ಪ ಅಂದ್ರ ವೆಕೆಂಟ್ ಪೀರಿಯಡ್ ರೆಂಟ್ ಅದ ಎಷ್ಟದ ರೀ, ಸಾರಿ ಅಂಡರ್ಲೈಸ್ಡ್ ರೆಂಟ್ ಎಷ್ಟದಪ್ಪ ಅಂದ್ರೆ 5,000 ಅದ. ಓಕೆ, whichever is ಲೆಸ್ ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡಿದ ನಂತರ ಅದಕ್ಕೆ ಆಕ್ಚುಯಲ್ ರೆಂಟ್ ಅನ್ನ ತಗೋಬೇಕು. ಆಕ್ಚುಯಲ್ ರೆಂಟ್ ಅನ್ನ ಔಟರ್ ಕಾಲಮ್ದಾಗ ಬರೀಕಿಂತ ಮುಂಚಿತವಾಗಿ ಅದ್ರೊಳಗೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರ ಅನ್ರಿಯಲೈಸ್ಡ್ ರೆಂಟ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು. ನೋಡ್ರಿ,
ವಾಟ್ ಇಸ್ ದ ಅಂಡರ್ಲೈಸ್ಡ್ ರೆಂಟ್ 5000 ನೋಡ್ರಿ. ವಾಟ್ ಇಸ್ ದ ಆಕ್ಚುಯಲ್ ರೆಂಟ್ ಫಾರ್ ಹೌಸ್ ಬಿ 60,000. ಓಕೆ, ವಾಟ್ ಇಸ್ ದ ಅಂಡರ್ಲೈಸ್ಡ್ ರೆಂಟ್ ಫಾರ್ ಬಿ 5000. 60,000 ಒಳಗ 5,000 rupees ಅನ್ನ ಲೆಸ್ ಮಾಡ್ರಿ. ವಾಟ್ ಇಸ್ ದ ರೆಂಟ್? ವಾಟ್ ಇಸ್ ದ ಆಕ್ಚುಯಲ್ ರೆಂಟ್? 55,000. ಇನ್ನ ಹೌಸ್ ಸಿ ಅಂದ್ರೆ ಲೆಟರ್ಡ್ ಪ್ರಾಪರ್ಟಿ ಸಿ, ದೇರ್ ಇಸ್ ನೋ ಅಂಡರ್ಲೈಸ್ಡ್ ರೆಂಟ್, ಬಟ್ ಡೈರೆಕ್ಟ್ಲಿ ಹೌ ಟು ಟೇಕ್ ದ ಆಕ್ಚುಯಲ್ ರೆಂಟ್. ರೆಂಟ್ ರಿಸೀವ್ಡ್ ಅಂದ್ರೆ ಒಂದ, ಆಕ್ಚುಯಲ್ ರೆಂಟ್ ಅಂದ್ರೆ ಒಂದ. ಎಷ್ಟದ್ರ ಅಮೌಂಟ್? 80,000. ಓಕೆ, ಇದ್ರೊಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಚ್ ಈಸ್ ಹೈಯರ್ ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡಬೇಕು. ನೋಡ್ರಿ, ವಿಚ್ ಈಸ್ ಹೈಯರ್. ಓಕೆ, ಸ್ಟೆಪ್ 2 ಒಳಗೆ ಬಂದಿರತಕ್ಕಂಥ ಆನ್ಸರ್ಗೆ ಆಕ್ಚುಯಲ್ ರೆಂಟ್ ಅನ್ನ ತಗೋಬೇಕು. ಆ ಸ್ಟೆಪ್ 2 ಒಳಗೆ ಬಂದಿರತಕ್ಕಂಥ ಆನ್ಸರ್ಗೆ ಆಕ್ಚುಯಲ್ ರೆಂಟ್ ಅನ್ನ ತಗೋಬೇಕು. ತಗೊಂಡ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ವಿಚ್ ಈಸ್ ಹೈಯರ್ ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡಬೇಕು. ನೋಡ್ರಿ, 56,000 ಆರ್ 55,000, ವಿಚ್ ಈಸ್ ಹೈಯರ್? 56,000. ಇನ್ನು ಹೌಸ್ ಸಿ ಲೆಟರ್ಡ್ ಪ್ರಾಪರ್ಟಿ 72,000 ಆರ್ 80,000, ವಿಚ್ ಈಸ್ ಹೈಯರ್? 80,000. ರೆಂಟ್ ಫಾರ್ ವೆಕೆಂಟ್ ಪೆರೇಡ್. ನೋಡ್ರಿ, ರೆಂಟ್ ಫಾರ್ ವೆಕೆಂಟ್ ಪೆರೇಡ್ ಯಾವ ಪ್ರಾಪರ್ಟಿ ವೆಕೆಂಟ್ ಅದ್ರಿ? ಯಾವ ಮನಿ ಖಾಲಿ ಅದ? ಹೌಸ್ ನಂಬರ್ ಸಿ ಖಾಲಿ ಅದ. ನೋಡ್ರಿ, ಓಕೆ, ವಾಟ್ ಇಸ್ ದ ಆಕ್ಚುಯಲ್ ರೆಂಟ್? rupees 80,000 ಡಿವೈಡೆಡ್ ಬೈ 12 ಮಂತ್ಸ್ ಅಂದ್ರೆ 12 ಮಂತ್ಸ್ ಮಾಡಿಕೊಂಡು ಇಂಟು 3 ಮಂತ್ಸ್. ಎಷ್ಟು ತಿಂಗಳು ಖಾಲಿ ಉಳ್ದದ್ರಿ? 3 ಮಂತ್ಸ್ ಖಾಲಿ ಉಳ್ದದ. ಓಕೆ, ಎಷ್ಟು ಮಂತ್ ಖಾಲಿ ಉಳ್ದದ? ಫಾರ್ ಹೌ ಮೆನಿ ಮಂತ್ಸ್ ದ ಪ್ರಾಪರ್ಟಿ ವಾಸ್ ವ್ಯಾಕೆಂಟ್? ಓಕೆ, 3 months. 80,000 divided by 12 months means the number of months in the year, 12 months. Okay, how many months the property was vacant? 3 months. Okay, means 80,000 divided by 12 months into 3 months ಅಂದ್ರೆ ಎಷ್ಟಾಗತ್ತೆ ಆನ್ಸರ್? 20,000 rupees ಆಗತ್ತಾ. ಇದು ಹೌಸ್ ಸಿ, ಬಿ ಅಲ್ಲ. ಇಲ್ಲಿ ಹೌಸ್ ಪ್ರಾಪರ್ಟಿ ಬಿ ವೆಕೆಂಟ್ ಪೆರೇಡ್ ರೆಂಟ್ ಕೊಟ್ಟಿಲ್ಲ, ಬಿಟ್ಟು ಬಿಡ್ರಿ, ಡ್ಯಾಶ್ ತಗೊಂಡೇವಿ. ದೇರ್ ಇಸ್ ನೋ ಇನ್ಫಾರ್ಮೇಶನ್ ಫಾರ್ ವೆಕೆಂಟ್ ಪೆರೇಡ್ ರೆಂಟ್, ದಟ್ಸ್ ವೈ ಹೌ ಟೇಕನ್ ಆಸ್ ಅ ನಿಲ್. ಓಕೆ, ವಾಟ್ ಇಸ್ ಆನ್ಸರ್? 20,000. ವಾಟ್ ಇಸ್ ಆನ್ಸರ್? 20,000. ಓಕೆ, 80,000 divided by 12 months into 3 months. ವಾಟ್ ಇಸ್ ಆನ್ಸರ್? 20,000. ನೋಡ್ರಿ, 80,000 divided by 12 months into 3 months ಅಂದ್ರೆ ಎಷ್ಟು ಬರ್ತದ್ರ ಆನ್ಸರ್? 20,000. ಓಕೆ, ಲೆಸ್ ಮಾಡ್ಕೋರಿ. ಓಕೆ, 56,000 ಲಾಸ್ಟ್ 80,000 minus 20,000, 80,000 minus 20,000, 60,000. Okay, now we have calculated what is the gross annual value of house property. Lettered property 56,000, lettered property B 56,000, lettered property C, what is the answer? 60,000. ಈಗ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಗ್ರಾಸ್ ಅನ್ಯುವಲ್ ಹೌಸ್ ಪ್ರಾಪರ್ಟಿನ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ಹೌಸ್ ಬಿ ಇದು ಎಷ್ಟದಪ್ಪ ಅಂದ್ರೆ 56,000 rupees ಆನ್ಸರ್ ಬಂದದ. ಹೌಸ್ ಸಿ ಇದು ಎಷ್ಟು ಬಂದದ್ರ ಆನ್ಸರ್? 60,000 ಬಂದದ. ಏನ್ ನೋಡ್ರಿ, ಓಕೆ, ಅಸಸ್ಯ ನೇಮ್ ಅನ್ನ ಬರೀರಿ. ಮಿಸ್ಟರ್ ಬಜರಂಗ್, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26. ಯಾರು 2025-26 ಒಳಗ ಎಕ್ಸಾಮ್ ಅನ್ನ ಬರೀತೀರಿ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಬರೀಬೇಕು. ಓಕೆ, ಹೂ ಆರ್ ರೈಟಿಂಗ್ ದ ಎಕ್ಸಾಮಿನೇಷನ್ ಇನ್ ದ ಇಯರ್ 2025-26 31st March ಒಳಗಡೆ. ನೋಡ್ರಿ, 1st April 2025 to 31st March 2026 ಒಳಗ ಯಾರು ಎಕ್ಸಾಮ್ ಅನ್ನ ಬರೀತೀರಿ ಅವ್ರ ಅಸೆಸ್ಮೆಂಟ್ ಇಯರ್ ಅನ್ನ ಏನಂತ ಬರೀಬೇಕ್ರಿ? 2025-26 ಅಂತ ಬರೀಬೇಕು. ಓಕೆ, ಆಪ್ಟಿಂಗ್ ಅಂಡರ್ ಸೆಕ್ಷನ್ 115 BSc ನ್ಯೂ ರಿಜಿಮ್ ಅಂದ್ರೆ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್. ನ್ಯೂ ರೆಜಿಮ್ ಅಂದ್ರೆ ಏನ್ರಿ? ನ್ಯೂ ಟ್ಯಾಕ್ಸ್ ಸಿಸ್ಟಮ್. ನೋಡ್ರಿ, ಲೆಟರ್ಡ್ ಪ್ರಾಪರ್ಟಿ ಬಿ, ಲೆಟರ್ಡ್ ಪ್ರಾಪರ್ಟಿ ಸಿ, SOP. ಯಾಕ 3 ಮನಿ ಅದಾವ ಇಲ್ಲಿ, 3 ಮನಿ ಅದಾವ. ಓಕೆ, ಒಂದು SOP ಅದ, ಹೌಸ್ ಎ ಅದ, ಲೆಟರ್ಡ್ ಪ್ರಾಪರ್ಟಿ ಬಿ ಅದ, ಹೌಸ್ ಬಿ ಅದ, ಲೆಟರ್ಡ್ ಪ್ರಾಪರ್ಟಿ ಸಿ ಅದ, ಹೌಸ್ ಸಿ. ಓಕೆ, ನೋಡ್ರಿ, ಯಾವ್ದು ಕ್ಯಾಲ್ಕುಲೇಷನ್ ಮಾಡಕತ್ತೀವಿ ನಾವು?
opting for under section 115 BSc. Okay, under section 115 BSc ಒಳಗೂ ಕೇಳ್ಯಾನ, ನಾಟ್ ಅಪ್ಟಿಂಗ್ ಫಾರ್ 115 BSc ಒಳಗೂ ಕೇಳ್ಯಾನ. ಈಗ ಅಪ್ಟಿಂಗ್ ಮಾಡಾಕತ್ತೀವಿ ಅಂದ್ರೆ ಆ ಸೆಕ್ಷನ್ ಅನ್ನ ಸೆಲೆಕ್ಷನ್. ಒಂದೇ ವೇಳೆ ಟ್ಯಾಕ್ಸ್ ಪೇಯರು ನ್ಯೂ ಟ್ಯಾಕ್ಸ್ ರೇಟ್ ಪ್ರಕಾರ ಏನಾದ್ರೂ ಟ್ಯಾಕ್ಸ್ ಅನ್ನ ತುಂಬುತ್ತಿದ್ರ ವಾಟ್ ಈಸ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕ್ವಶನ್ ಅದ ನೋಡ್ರಿ. ವಾಟ್ ಈಸ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ವೆನ್ ದ ಅಸೆಸ್ಸಿ ಈಸ್ ಟು ಪೇ ದ ಟ್ಯಾಕ್ಸ್ ಆಸ್ ಪರ್ ದ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಇಲ್ಲಿ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಎರಡು ಅದಾವ, ಒಂದು ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್, ಇನ್ನೊಂದು ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್. ನೋಡ್ರಿ, ಒಂದು ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್, ಇನ್ನೊಂದು ಏನಪ್ಪಾ ಅಂದ್ರೆ ನ್ಯೂ ಹಳೆ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಅಂದ್ರೆ ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಈಗ ಫಸ್ಟ್ ಏನ್ ಮಾಡಕತ್ತೀರಿ ನಾವು, ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್. ಓಕೆ ಓಕೆ, LOP B, LOP C. ಗ್ರಾಸ್ ಅನುವಲ್ ಆಫ್ ಹೌಸ್ ಪ್ರಾಪರ್ಟಿ SOP ಬರಂಗಿಲ್ಲ, ಯಾಕಂದ್ರೆ SOP ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ ನಾವು. ಓಕೆ, LOP B ಎಷ್ಟು ಮಾಡ್ಯವಪ್ಪ ಅಂದ್ರೆ 56,000 rupees ಅನ್ನ ಮಾಡೇವಿ. ಹೌಸ್ ಸಿ ಎಷ್ಟದಪ್ಪ ಅಂದ್ರೆ 60,000 rupees ಅದ. ಲೆಸ್ ಲೋಕಲ್ ಟ್ಯಾಕ್ಸ್, ಯಾಕಂದ್ರೆ ಗ್ರಾಸ್ ಅನುವಲ್ ಆಫ್ ಹೌಸ್ ಪ್ರಾಪರ್ಟಿಯನ್ನ SOP ಗೆ ನಿಲ್ ತಗೊಂಡೇವಂದ್ರೆ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ, ನೆನಪಿಟ್ಕೋರಿ. ನೋಡ್ರಿ, ಯಾವಾಗ ನಾವು SOP ನಿಲ್ಲನ್ನ ತಗೋತೀವಪ್ಪ ಅಂದ್ರೆ ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಕ ಬರಂಗಿಲ್ಲ. ಓಕೆ, ಲೋಕಲ್ ಟ್ಯಾಕ್ಸ್ ಕೆಲವೊಂದು ಸಲ ನಿಮ್ದು ಎಕ್ಸಾಮ್ದಾಗ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಕೊಡ್ತಾನ. ಮುನ್ಸಿಪಲ್ ಟ್ಯಾಕ್ಸ್ ಅಂದ್ರೂ ಒಂದ, ಲೋಕಲ್ ಟ್ಯಾಕ್ಸ್ ಅಂದ್ರೂ ಒಂದ. ಓಕೆ, ನಿಲ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ? ಲೋಕಲ್ ಟ್ಯಾಕ್ಸ್ ಹೌಸ್ ಬಿ 10,800 ಅದ, ಹೌಸ್ ಸಿ 18,000 rupees ಅದ. ನೋಡ್ರಿ, ವಾಟ್ ಇಸ್ ದ ಲೋಕಲ್ ಟ್ಯಾಕ್ಸ್ ಬಿ 10,800, ಲೋಕಲ್ ಟ್ಯಾಕ್ಸ್ ಸಿ 18,000 rupees. Local tax and municipal tax are both are same. Okay, let's ಮಾಡ್ಕೋರಿ. ಲೆಸ್ ಮಾಡ್ರಿ. ಗ್ರಾಸ್ ಅನುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಒಳಗ ಮುನ್ಸಿಪಲ್ ಟ್ಯಾಕ್ಸ್ ಅಥವಾ ಲೋಕಲ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ರಿ. ಬರ್ತಕ್ಕಂಥ ಆನ್ಸರ್ ಯಾವ್ದ್ರದು? ನೆಟ್ ಅನುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ. ಓಕೆ, ಹೌಸ್ SOP ಇದು ಬರಂಗಿಲ್ಲ ಆನ್ಸರ್. 56,000 minus 10,800 ಅಂದ್ರೆ what is the answer? 45,200. In LOP C 60,000 minus 18,000 ಅಂದ್ರೆ what is the net annual value of house property? 42,000. In less deduction under section 24A ನೋಡ್ರಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರ್ತದ. SOP ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಂಗಿಲ್ಲ. SOP ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ನೋ ನೆಟ್ ಅನುವಲ್ ವ್ಯಾಲ್ಯೂ ಅಂದ್ರೆ ಅಲ್ಲಿ ನೆಟ್ ಅನುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ನಿಲ್ ಆಗಿರ್ತದ. ನಿಲ್ ಇರೋದ್ರಿಂದ ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಂಗಿಲ್ಲ. ಯಾವ್ದಕ್ರಿ? SOP ಗೆ ಬರಂಗಿಲ್ಲ. ಓಕೆ, ಏನ್ LOP B ನೋಡ್ರಿ, ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಪರ್ಸೆಂಟ್ ಅದ್ರಿ? 30% ಇರ್ತದ. ಅದು ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಇರಬಹುದು ಅಥವಾ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಇರಬಹುದು. ನೋಡ್ರಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಗ್ತದ. 45,200 ಇಂಟು 30 ಡಿವೈಡೆಡ್ ಬೈ 100 ಅಂದ್ರೆ 13,560. 13,560. ಇನ್ನ ಓಕೆ, 45,200 into 30 divided by 100 ಅಂದ್ರೆ what is the standard deduction amount? 13,560. in 42,000 into 30 divided by 100. 42,000 into 30 divided by 100 ಅಂದ್ರೆ what is the standard deduction? 12,600. 12,600. ನೋಡ್ರಿ, 42,000 into 30 divided by 100. What is the standard deduction? 12,600. ಓಕೆ, ಲೆಸ್ ಮಾಡ್ಕೋರಿ ಆಯ್ತರ. ಇನ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ನೋಡ್ರಿ, ಯಾವಾಗ ನೀವು ನ್ಯೂ ಟ್ಯಾಕ್ಸ್ ರೇಟ್ ಪ್ರಕಾರ ಟ್ಯಾಕ್ಸ್ ಅನ್ನ ತುಂಬುತ್ತೀರಿ ಅಂದ್ರೆ ಅಂಡರ್ ಸೆಕ್ಷನ್ 115 PAC ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ. Okay, when you are going to opt 115 BSc, it means generally the interest on house property where the property was self-occupied.
ಓಕೆ, ಯಾವಾಗ ಹೌಸ್ ಪ್ರಾಪರ್ಟಿಯನ್ನ ಸೆಲ್ಫ್ ಅಕ್ಯುಪೈಡ್ ಇರ್ತದ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ. ನೋಡ್ರಿ, ನೆನಪಿಟ್ಕೋರಿ. ಓಕೆ, ಓಲ್ಡ್ ಟ್ಯಾಕ್ಸ್ ರೇಟ್ ಪ್ರಕಾರ ನಾವು ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ ತಗೋತೀವಿ, ಎದುರಾಗ್ರಿ ಅದು SOP ಒಳಗೆ ತಗೋತೀವಿ. ಆದ್ರ ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ 115 BAC ಪ್ರಕಾರ ನಾರ್ಮಲ್ ಆಗಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ತೆಗೆದುಕೊಳ್ಳಕ ಬರಂಗಿಲ್ಲ. ನೋಡ್ರಿ, ಇಲ್ಲಿ ಕೊಟ್ಟಾನ ಕರೆಯವ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಅಂತೇಳಿ. ಹೌಸ್ ಏನಾಗ್ಯದಪ್ಪ ಅಂದ್ರೆ ಸ್ವಲ್ಪ ಅಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅದ, ಅದಕ್ಕೆ SOP ಅದ, ಅದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಲೋನ್ ತೆಗೆದುಕೊಳ್ಳಕ ಬರಂಗಿಲ್ಲ. ಗೊತ್ತಾಯ್ತ್ರಿ? ಇನ್ನ LOP ಲೆಟ್ ಔಟ್ ಪ್ರಾಪರ್ಟಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಎಷ್ಟದಪ್ಪ ಅಂದ್ರೆ 6000 rupees ಅದ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ 4000 rupees ಅದ. ಗೊತ್ತಾಯ್ತ್ರಿ? ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ 4000 rupees ಅದ, ಲೆಸ್ ಮಾಡ್ಕೋರಿ. ಓಕೆ, SOP ನಿಲ್ಲ. ನೋಡ್ರಿ, 45,200 ಮೈನಸ್ 13,560 ಮೈನಸ್ 6,000 ರೇಟ್ ಒಳಗೆ ಇರ್ತಕ್ಕಂಥ ಅಮೌಂಟನ್ನು ಎರಡು ರೇಟ್ ಅದಾವ. ಎರಡು ರೇಟ್ ಅಮೌಂಟನ್ನು ನಿಮ್ಮ ನೆಟ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಒಳಗೆ ಲೆಸ್ ಮಾಡ್ಕೋರಿ. ಓಕೆ, 45,200 minus 13,560 minus 6,000. What is the income from house property? 25,640. In 42,000 minus interest on housing loan 12,600. Next one, interest on housing loan of 4,000. Standard deduction 12,600. What is the net income from house property? Let out property C, house C 25,400. ಗೊತ್ತಾಯ್ತ್ರಿ? ಓಕೆ, ಇನ್ನು ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಪ್ರಾಪರ್ಟಿ ಬಿ ಎಷ್ಟದಪ್ಪ ಅಂದ್ರೆ 25,650 ಅದ. ಎಲ್ಲ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಕುಡಿಸ್ಕೋಬೇಕೀಗ. ಓಕೆ, ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಬಿ 25,640. ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಸಿ 25,400. 25,400. ಇನ್ನು ಲಾಸ್ ಫ್ರಾಮ್ SOP, ಯಾಕಂದ್ರೆ ಲಾಸ್ ಅನ್ನು ನಾವು ತಗೋಬೇಕಾಗಿತ್ತು, ತಗೊಳಕ್ ಬರಂಗಿಲ್ಲ. ಯಾವಾಗ ನೀವು 115 BAC ಅನ್ನ ಆಪ್ಟ್ ಮಾಡ್ತಾ ಇದ್ದೀರಿ, ಸಿಲೆಕ್ಟ್ ಮಾಡ್ತಾ ಇದ್ದೀರಿ, ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಅನ್ನ ತುಂಬ್ತಾ ಇದ್ದೀರಿ ಅಂದ್ರೆ ಅವಾಗ ನಾವು ಒಂದು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಇನ್ನೊಂದು ಹೌಸ್ ಪ್ರಾಪರ್ಟಿ ಲಾಸ್ ಒಳಗ ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್ ಒಳಗ ನಮಗೆ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ. ನೋಡ್ರಿ, ಹಳೆ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಬರ್ತಾ ಇದ. ಆದ್ರೆ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ SOP ಲಾಸ್ ಅನ್ನ ಲೆಟ್ ಔಟ್ ಪ್ರಾಪರ್ಟಿ ಇನ್ಕಮ್ ಒಳಗ ಲೆಸ್ ಮಾಡಕ ಪರ್ಮಿಷನ್ ಇಲ್ಲ. ಅದಕ್ಕೆ ನಾಟ್ ಅವೈಲೇಬಲ್ ತಗೊಂಡಿ ನಾನು. ಓಕೆ, 25,640 ಪ್ಲಸ್ 25,400. ವಾಟ್ ಇಸ್ ಆನ್ಸರ್? 51,040. 51,040. ಇನ್ನ ನೋಡ್ರಿ, ಇಲ್ಲಿ ತಗೊಳಕ್ ಬರಂಗಿಲ್ಲ. ಯಾವ್ದ್ರಿ? ಲಾಸ್ ಫ್ರಮ್ SOP ಪ್ರಾಪರ್ಟಿ ಅಂದ್ರೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಅನ್ನ ನಾವು ಲೆಸ್ ಮಾಡಕ್ ಪರ್ಮಿಷನ್ ಇಲ್ಲ. ಓಕೆ, ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 51,040. ಇನ್ನ ನೋಡ್ರಿ, ನಾಟ್ ಆಪ್ಟಿಂಗ್ ಅಂಡರ್ ಸೆಕ್ಷನ್ 115 BAC old tax rate system, old regime. ನೋಡ್ರಿ, ಸೆಕೆಂಡ್ ಕ್ವಶನ್ ನಾಟ್ ಆಪ್ಟಿಂಗ್ ಫಾರ್ 115 BAC old tax rate system, old regime. LOP P, LOP C, SOP ಸೇಮ್ ಆ ಕಡೆ ಹೆಂಗ್ ಮಾಡಲ್ಲ ಹಂಗೆ ಮಾಡ್ತೀವಿ, ಅದು ಸ್ವಲ್ಪ ಚೇಂಜಸ್ ಅದು. ಓಕೆ, ಗ್ರಾಸ್ ಅನ್ಯುವಲ್ ಹೌಸ್ ಪ್ರಾಪರ್ಟಿ ಆಲ್ರೆಡಿ ಮಾಡಿದ್ದೇವೆ 56,000 rupees, ಅದನ್ನು ಸೇವ್ ಮಾಡಿರ್ತೀವಿ. LOP C 60,000 ಲೆಸ್ ಲೋಕಲ್ ಟ್ಯಾಕ್ಸ್. SOPಗೆ ಇರಂಗಿಲ್ಲ. ಎಷ್ಟಾದ್ರೆ ಲೋಕಲ್ ಟ್ಯಾಕ್ಸ್ 10,800 ಅದ. ಸೇವ್ ಮಾಡ್ಕೊಂಬರ್ರಿ ಮಗಳು. ಏನು ಮಾಡಿಲ್ಲ, 115 BAC ಅಪ್ ಟು ಮಾಡಿದ್ರಲ್ಲ ಅದನ್ನು ಸೇವ್ ಮಾಡ್ಕೋಬೇಕು. 10,800 ಏನು ಡಿಫ್ರೆನ್ಸ್ ಅದ ಅನ್ನೋದು ಹೇಳ್ತೀನಿ ನಾನು. ನೆಕ್ಸ್ಟ್ ಒನ್ ಲೋಕಲ್ ಟ್ಯಾಕ್ಸ್ 18,000. ಇನ್ನು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಒಳಗೆ ಲೋಕಲ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ರಿ. ಲೋಕಲ್ ಟ್ಯಾಕ್ಸ್ ಅಂದ್ರೂ ಒಂದ, ಮುನ್ಸಿಪಲ್ ಟ್ಯಾಕ್ಸ್ ಅಂದ್ರೂ ಒಂದ.
ಓಕೆ ನೆಟ್ ಅನಲ್ ಆಫ್ ಹೌಸ್ ಪ್ರಾಪರ್ಟಿ 56,000 minus 10,800 ಅಂದ್ರೆ 45,200 ನೋಡ್ರಿ 56,000 minus 10,800 ಅಂದ್ರೆ 45,200 60,000 minus 18,000 ಅಂದ್ರೆ 42,000 ಲೆಸ್ ಡಿಡಕ್ಷನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A ಇದಕ್ಕೆ SOP ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಂಗಿಲ್ಲ LOP ಗೆ ಬರ್ತದ ನೋಡ್ರಿ 45,200 into 30 divided by 100 what is the net annual of house property 45,200 into 30 divided by 100 what is the answer 13,560 13,560 in house C what is the net annual value 42,000 into 30 divided by 100 12,600 ನೋಡ್ರಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ 18,000 rupees ನೋಡ್ರಿ ಯಾವಾಗ ನಾವು ಆಪ್ಟ್ ಮಾಡ್ತಾ ಇದ್ದೀವಿ ಯಾವಾಗ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಅನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಯಾವಾಗ ನ್ಯೂ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ನಾವು ಟ್ಯಾಕ್ಸ್ ಅನ್ನು ತುಂಬ್ತಾ ಇದ್ದೇವೆ ಅಂದಾಗ ಅವಾಗ SOP ಒಳಗೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ತೆಗೆದುಕೊಳ್ಳಕ್ಕೆ ಬರಂಗಿಲ್ಲ ಆಗಲೇ ನೋಡೇವಿ ಬಿಡಿಸಿ ಓಕೆ ಬೇಕಾದ್ರೆ ವಿಡಿಯೋನ ನೀವು ಹಿಂದೆ ಬ್ಯಾಕ್ ಮಾಡಿ ನೋಡ್ರಿ ಅಲ್ಲಿ ತಗೊಳಂಗಿಲ್ಲ ಆದ್ರೆ ಯಾವಾಗ ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ನೀವು ಟ್ಯಾಕ್ಸ್ ಅನ್ನ ತುಂಬ್ತೀರಿ ಅವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ ತಗೋತಾ ಇದ್ದೇವೆ SOP ಒಳಗ 18,000 rupees ಓಕೆ 6,000 ನೆಕ್ಸ್ಟ್ ಒನ್ 4,000 ನೋಡ್ರಿ ಒಂದ ಡಿಫ್ರೆನ್ಸ್ ಏನು ನೋಡ್ರಿ ಆಪ್ಟ್ ಇದ್ದಾಗ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ತಗೋತಾ ಇದ್ದೀವಿ ನಾಟ್ ಆಪ್ಟಿಂಗ್ ಇದ್ದಾಗ ಅಂದ್ರೆ 115 BSc ಅಪ್ಲಿಕೇಬಲ್ ಮಾಡಿದಾಗ ಅಲ್ಲಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ತಗೊಳಂಗಿಲ್ಲ ನಾಟ್ ಆಪ್ಟಿಂಗ್ ಇದ್ದಾಗ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ ತಗೋತಾ ಇದ್ದೀವಿ 6,000 4,000 ಲೆಸ್ ಮಾಡ್ಕೋರಿ ಓಕೆ 18,000 rupees ಲಾಸ್ ಬಂತು ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಕಮ್ ಇಲ್ಲ SOP ಒಳಗ ಓಕೆ ಬರೀ ಕೇವಲ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅದ 18,000 ಇನ್ನು 45,200 ಒಳಗ ಮೈನಸ್ 13,560 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಮೈನಸ್ 6,000 what is the income from house property 25,640 in house C 42,000 minus standard deduction 12,600 minus interest on housing loan 25,400 okay net income from house property income B 25,640 total ಮಾಡಕತ್ತೀವಿ ಆಮೇಲೆ net income from house property C 25,400 loss from SOP ನೋಡ್ರಿ ಲಾಸ್ ಫ್ರಾಮ್ SOP ಆಪ್ಟಿಂಗ್ ಇದ್ದಾಗ ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಅನ್ನ ತುಂಬುವಾಗ ಲಾಸ್ ಫ್ರಾಮ್ SOP ಅನ್ನ ಲೆಸ್ ಮಾಡಕ್ಕೆ ಬರಂಗಿಲ್ಲ ಆದ್ರೆ ನಾಟ್ ಆಪ್ಟಿಂಗ್ ಇದ್ದಾಗ ಓಲ್ಡ್ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಅನ್ನ ಮಾಡುವಾಗ ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅನ್ನ ಲೆಸ್ ಮಾಡಕ್ ಪರ್ಮಿಷನ್ ಅದ ನೋಡ್ರಿ ಓಕೆ 18,000 rupees ಅನ್ನ ಲೆಸ್ ಮಾಡಕೋರಿ ಎಲ್ಲ ಕುಡಿಸ್ಕೋರಿ ಹೌಸ್ ಪ್ರಾಪರ್ಟಿ ಬಿ ಹೌಸ್ ಪ್ರಾಪರ್ಟಿ ಸಿ ಎರಡು ಕುಡಿಸ್ಕೊಂಡು ಲಾಸ್ ಫ್ರಮ್ SOP ಅನ್ನ ಲೆಸ್ ಮಾಡ್ರಿ ಆನ್ಸರ್ ಏಟ್ ಬರ್ತೈತ್ರಿ 33,040 ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಷ್ಟೇ ತಿಳ್ಕೋರಿ ಓಕೆ ಈ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ ಯಾವಾಗ 115 BSc ಅನ್ನ ನೀವು ಅಪ್ಲಿಕೇಬಲ್ ಮಾಡ್ತಾ ಇದ್ದೀರಿ ಅಂದ್ರೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ SOP ಒಳಗೆ ಲೆಸ್ ಮಾಡಕ್ ಬರಂಗಿಲ್ಲ ಇದು ಮೊದಲನೇದು ಎರಡನೇದು ಏನಪ್ಪ ಅಂದ್ರೆ ಎಲ್ಲ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಟೋಟಲ್ ಮಾಡುವಾಗ SOP ಲಾಸ್ ಅನ್ನ ಲೆಸ್ ಮಾಡಕ್ ಬರಂಗಿಲ್ಲ ಯಾವಾಗ್ರಿ ಅದು ಯಾವಾಗ 115 BSc ಅಂದ್ರೆ ಹೊಸ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಯಾವುದೇ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಅನ್ನ ನಮಗೆ ಲೆಸ್ ಮಾಡಕ್ ಪರ್ಮಿಷನ್ ಇಲ್ಲ ಆದ್ರೆ ಇದು ರಿವರ್ಸ್ ಎಲ್ಲಿರೋದು ಹಳೆ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಅಂದ್ರೆ 100 ನಾಟ್ ಆಪ್ಟಿಂಗ್ 115 ನಾಟ್ ಅಪ್ಲಿಕೇಬಲ್ ಆಫ್ 115 BSc ಓಕೆ ಅವಾಗ ಏನಾಗತ್ತಪ್ಪ ಅಂದ್ರೆ SOP ಒಳಗ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ತೆಗೆದುಕೊಳ್ಳಕ್ ಬರ್ತದೆ ಆಮೇಲೆ SOP ಲಾಸ್ ಅನ್ನ ಉಳಿದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗ ನಾವು ಲೆಸ್ ಮಾಡಬಹುದು ದಟ್ ಈಸ್ ಓನ್ಲಿ ಡಿಫರೆನ್ಸ್
ಓಕೆ, ಈ ರೀತಿಯಾಗಿ ನಾವು ಏನು ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕು. ಮೈ ವಾಟ್ಸಪ್ ನಂಬರ್ 9986529073. ಯಾರಿಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ವಿಡಿಯೋ ಲಿಂಕ್ಗಳು ಬೇಕಾಗ್ತಾವ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ, ಐ ಸರ್ ಅಂತ ಮೆಸೇಜ್ ಮಾಡಿ. ಕೆಳಗಡೆ ಸಬ್ಜೆಕ್ಟ್ ಹೆಸರನ್ನ ಬರೆಯುವುದನ್ನ ತಪ್ಪಿಸ್ಬೇಡ್ರಿ. ಯಾವ ಸಬ್ಜೆಕ್ಟ್ ವಿಡಿಯೋಗಳು ಬೇಕಾಗ್ಯಾವ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನ ನಾನು ನಿಮಗೆ ಕಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.